ಮುಚ್ಕೊಂಡ್ ಮಲ್ಕೋ ಇಡಿಯಟ್. ರಕ್ಷಿತಾ ಶೆಟ್ಟಿಗೆ ಅವಮಾನ ಮಾಡಿದ ಅಶ್ವಿನಿ ಗೌಡ. ಹೌದು, ಬಿಗ್ ಬಾಸ್ ಕನ್ನಡ 12ರಲ್ಲಿ ಇದೇ ಶನಿವಾರ ಹಾಗೂ ಭಾನುವಾರ ಈ ಸೀಸನ್ ನ ಮೊದಲ ಫಿನಾಲೆ ನಡೆಯಲಿದೆ. ಈಗಾಗಲೇ ಟಾಸ್ಕ್ ಗಳು ಬಹುತೇಕ ಅಂತ್ಯಗೊಂಡಿವೆ. ಮಿಡ್ ಎಲಿಮಿನೇಷನ್ ಕೂಡ ನಿನ್ನೆ ನಡೆದಿದ್ದು ಡಾಗ್ ಸತೀಶ್ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಕಾಕ್ರೋಚ್ ಸುದಿ, ಅಶ್ವಿನಿ ಗೌಡ, ಮಾಳು ಹಾಗೂ ರಾಶಿಕಾ ಶೆಟ್ಟಿ ಫೈನಲಿಸ್ಟ್ ಆಗಿದ್ರೆ ಉಳಿದ ಎಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಈ ಟೆನ್ಷನ್ ಗಳ ಮಧ್ಯೆ ಮನೆಯಲ್ಲಿ ಜಗಳಗಳ ಕಾವು ಮತ್ತಷ್ಟು ಏರಿದೆ. ರಕ್ಷಿತಾ ಶೆಟ್ಟಿ ಪುನಃ ಮನೆಯೊಳಗೆ ಕಾಲಿಟ್ಟ ನಂತರ ಅಶ್ವಿನಿ ಗೌಡ ಜೊತೆಗೆ ಒಂದಲ್ಲ ಒಂದು ವಿಚಾರಕ್ಕೆ ಕಿರಿಕ್ ಮಾಡಿಕೊಳ್ಳುತ್ತಲೇ ಇದ್ದಾರೆ. ಇದು ಈಗ ಮುಂದಿನ ಹಂತಕ್ಕೆ ತಲುಪಿದೆ. ಅಶ್ವಿನಿ ಅವರು ರಕ್ಷಿತಾ ಅವರ ವೈಯಕ್ತಿಕ ವಿಚಾರವನ್ನ ತೆಗೆದು ಅವಮಾನ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕಲರ್ಸ್ ಕನ್ನಡ ಇಂದಿನ ಎಪಿಸೋಡ್ ನ ಪ್ರೋಮೋವನ್ನ ಬಿಟ್ಟಿದ್ದು, ಇದರಲ್ಲಿ ರಕ್ಷಿತಾ, ಅಶ್ವಿನಿ ಗೌಡ ಹಾಗೂ ಜಾನ್ವಿ ನಡುವೆ ದೊಡ್ಡ ಜಗಳ ನಡೆದಿದೆ. ಧ್ರುವ ಜೊತೆ ಜಾನ್ವಿ ಮಾತನಾಡುತ್ತಾ ರಕ್ಷಿತಾ ಬರ್ಲಿ, ನಾನು ಮಾತನಾಡಬೇಕು ಅವಳ ಹತ್ರ ಎಂದು ಹೇಳಿದ್ದಾರೆ. ಆಗ ಅಶ್ವಿನಿ ಗೌಡ ಬಂದು ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾಳೆ ಅವಳು ಎಂದು ಹೇಳಿದ್ದಾರೆ. ರಕ್ಷಿತಾ ಮಲಗಲು ಎಂದು ರೂಮ್ಗೆ ಬಂದಾಗ ಕಾದು ಕುಳಿತಿದ್ದ ಅಶ್ವಿನಿ, ಜಾನ್ವಿ ಜೋರು ಮಾತನಾಡಿದ್ದಾರೆ. ಇತ್ತ ರಕ್ಷಿತಾ ಕೂಡ ಸುಮ್ಮನೆ ಕೂರದೆ ಧ್ವನಿ ಏರಿಸಿ ಮಾತನಾಡಿದ್ದಾರೆ. ನನ್ನೇನು ಚೈಲ್ಡ್ ಅಂತ ಅನ್ಕೊಂಡಿದ್ಯಾ? ನನ್ಗೆ ಮೆಚುರಿಟಿ ಇಲ್ವಾ ಎಂದು ಜಾನ್ವಿ ಕೇಳಿದ್ದಕ್ಕೆ ಹೌದು, ನೀವು ಚೈಲ್ಡೇ ಎಂದು ರಕ್ಷಿತಾ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ದೊಡ್ಡ ನಾಗವಲ್ಲಿ ನೀವು ಗೆಜ್ಜೆ ತೆಗೆದುಕೊಂಡು ಆ ರೀತಿ ಸೌಂಡ್ ಯಾಕೆ ಮಾಡಬೇಕಿತ್ತು ಎಂದು ಕೇಳಿದ್ದಾರೆ. ಆಗ ಜಾನ್ವಿ ಎಷ್ಟು ಮಾತಾಡ್ತೀಯ ನೀನು ಎಂದು ಕೇಳಿದ್ದಾರೆ. ಅತ್ತ ರೊಚ್ಚಿಗೆದ್ದ ಅಶ್ವಿನಿ ಗೌಡ ಜಾಸ್ತಿ ಮಾತಾಡಬೇಡ, ಮುಚ್ಕೊಂಡ್ ಮಲ್ಕೋ, ಹೋಗಿ ನಿನ್ ಡ್ರಾಮಾ ಎಲ್ಲ ಬಾತ್ರೂಮ್ ಅಲ್ಲಿ ಮಾಡು ಇಡಿಯಟ್. ನೀನು ಎಲ್ಲಿಂದ ಬಂದಿದ್ದು ಅಂತ ಗೊತ್ತು ಎಂದು ಬೈದಿದ್ದಾರೆ. ನಾನು ಬಾತ್ರೂಮ್ಗೆ 100 ಸಲ ಹೋಗ್ತೇನೆ, ನಿಮ್ಗೇನು, ಅದೇನು ನಿಮ್ಮ ಮನೆಯ ಬಾತ್ರೂಮಾ ಎಂದು ಪ್ರಶ್ನಿಸಿದ್ದಾರೆ. ಒಟ್ಟಾರೆ ಇಂದಿನ ಎಪಿಸೋಡ್ ರೋಚಕತೆ ಸೃಷ್ಟಿಸಿದೆ. ಅಭಿಮಾನಿಗಳಂತೂ ಈ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಈ ಮ್ಯಾಟರ್ ಎತ್ತಿ ಅಶ್ವಿನಿ ಹಾಗೂ ಜಾನ್ವಿಗೆ ಕ್ಲಾಸ್ ತೆಗೆದುಕೊಳ್ಳಬೇಕು ಎನ್ನುತ್ತಿದ್ದಾರೆ. ಕಳೆದ ವಾರ ರಕ್ಷಿತಾಳನ್ನ ಕಾರ್ಟೂನ್ ಎಂದು ಕರೆದು ಅವಮಾನ ಮಾಡಿದ್ದಕ್ಕೆ ಅಶ್ವಿನಿಯನ್ನ ಖಡಕ್ ಆಗಿ ಪ್ರಶ್ನಿಸಿಲ್ಲ. ಈ ವಾರ ಕೂಡ ಹಾಗೆ ಮಾಡಿದ್ರೆ ನಾವು ಬಿಗ್ ಬಾಸ್ ನೋಡಲ್ಲ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ ವೀಕ್ಷಕರು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.